ಸ್ವಾಗತ. ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ. ನಾನು ಪುಷ್ಪ. ನಾವು ಚರ್ಚಿಸಿದಂತೆ ಜನರು ತಮ್ಮ ಸ್ಥಳಗಳಿಂದ ಉತ್ತಮ ಅವಕಾಶಗಳನ್ನ ಹುಡುಕಿಕೊಂಡು ಹೋಗೋದನ್ನ ವಲಸೆ ಅಂತ ಕರಿತೇವೆ. ಈಗ ನಾವು ಮುಂದುವರಿಸೋಣ ಮತ್ತು ವಲಸೆಯ ವೈವಿಧ್ಯಮಯ ಪ್ರಕಾರಗಳು ಯಾವುದು ಮತ್ತು ಅದು ವಲಸಿಗರ ಜೀವನದ ಪರಿಸ್ಥಿತಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಪರಿಶೀಲಿಸೋಣ. ಕಲಿಕೆಯ ಫಲಿತಾಂಶವನ್ನ ನೋಡೋಣ. ನಿಮಗೆ ಇದನ್ನೆಲ್ಲ ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ವಲಸೆಯನ್ನ ವಿವರಿಸಿ. ವಲಸೆಗೆ ಕಾರಣಗಳು, ವಲಸೆ ಮಾದರಿಯನ್ನ ವರ್ಗೀಕರಿಸಿ, ತಮ್ಮ ಗಮ್ಯಸ್ಥಾನದಲ್ಲಿರುವ ವಲಸಿಗರ ಸಮಸ್ಯೆಗಳನ್ನ ವಿವರಿಸಿ. ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವಲಸೆಯ ಪರಿಣಾಮಗಳ ನಡುವೆ ಸಾಮ್ಯತೆ ಮತ್ತು ಅಸಮಾನತೆಗಳನ್ನು ವಿವರಿಸಿ. ನೀವು ನೆನಪಿಡಬೇಕಾಗಿರೋ ಪ್ರಮುಖ ಪದಗಳು: ವಲಸೆ. ಜನರು ಸಾಮಾನ್ಯವಾಗಿ ಕೆಲಸ ಹುಡುಕಿಕೊಂಡು ಮತ್ತು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ವಾಸಿಸಲು ಹೊಸ ಸ್ಥಳಕ್ಕೆ ಪ್ರಯಾಣಿಸುವ ಪ್ರಕ್ರಿಯೆ ಆಗಿದೆ. ವಲಸೆ ವಿದೇಶದಲ್ಲಿ ಶಾಶ್ವತವಾಗಿ ವಾಸಿಸಲು ಬರುವ ಕ್ರಮ ಆಗಿದೆ. ವಲಸೆ ಒಂದು ದೇಶವನ್ನ ಶಾಶ್ವತವಾಗಿ ಬಿಟ್ಟು ಇನ್ನೊಂದರಲ್ಲಿ ವಾಸಿಸುವ ಪ್ರಕ್ರಿಯೆ. ಕಾಲೋಚಿತ ವಲಸೆ ಕಾಲೋಚಿತ ಆಧಾರದ ಮೇಲೆ ಒಂದು ಸ್ಥಳದಿಂದ ಅಥವಾ ಇನ್ನೊಂದು ಸ್ಥಳದಿಂದ ಜನರ ಚಲನೆಯಾಗಿದೆ. ಗಡಿ ಎರಡು ದೇಶಗಳು ಅಥವಾ ಇತರ ಪ್ರದೇಶವನ್ನ ಬೇರ್ಪಡಿಸುವ ರೇಖೆ. ಪರಿಕಲ್ಪನೆಯ ನಕ್ಷೆಯನ್ನ ಗಮನಿಸಿ. ವಲಸೆಯು ವಿವಿಧ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕಾರಣಗಳಿಂದ ಉಂಟಾಗುತ್ತೆ. ರಾಷ್ಟ್ರೀಯ ಜನಗಣತಿ ಸಮೀಕ್ಷೆಗಳ ಪ್ರಕಾರ ಭಾರತದಲ್ಲಿ ಪ್ರತಿ 4ನೇ ವ್ಯಕ್ತಿ ವಲಸಿಗರಾಗಿದ್ದಾರೆ. ವಲಸೆ ರಾಜ್ಯದ ಒಳಗೆ ಅಥವಾ ಹೊರಗೆ ಇರಬಹುದು. ಇದೂ ಆಗಿರಬಹುದು. ಗ್ರಾಮೀಣದಿಂದ ನಗರಕ್ಕೆ ವಲಸೆ, ಗ್ರಾಮೀಣದಿಂದ ನಗರಕ್ಕೆ ವಲಸೆ, ಅಂತಾರಾಷ್ಟ್ರೀಯ ವಲಸೆ. ಕೆಲವು ಜನರು ಗ್ರಾಮಾಂತರದಿಂದ ಗ್ರಾಮಾಂತರಕ್ಕೆ ವಲಸೆ ಹೋಗ್ತಾರೆ. ಸಾಮಾನ್ಯವಾಗಿ ವಾಸ್ತವದ ಅವಧಿಯು 6 ತಿಂಗಳಿಗಿಂತ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ 6 ತಿಂಗಳಿಗಿಂತ ಕಡಿಮೆ ಅವಧಿಯ ಅಲ್ಪಾವಧಿಯ ವಲಸೆಗಳನ್ನ ನಾವು ಕಾಲೋಚಿತ ಅಥವಾ ತಾತ್ಕಾಲಿಕ ವಲಸೆ ಅಂತ ಕರಿತೇವೆ. ವಲಸೆಯಲ್ಲಿ 2 ವಿಧಗಳಿವೆ: ಆಂತರಿಕ ವಲಸೆ ಮತ್ತು ಅಂತಾರಾಷ್ಟ್ರೀಯ ವಲಸೆ. ಆಂತರಿಕ ವಲಸೆ 2 ರೀತಿಯಲ್ಲಿ ನಡೆಯುತ್ತೆ: ಗ್ರಾಮೀಣದಿಂದ ಗ್ರಾಮೀಣ ವಲಸೆ, ಗ್ರಾಮೀಣದಿಂದ ನಗರ ವಲಸೆ. ಅಂತಾರಾಷ್ಟ್ರೀಯ ವಲಸೆಗಳನ್ನ ನೋಡೋಣ. ವಲಸೆ ಗ್ರಾಮೀಣದಿಂದ ಗ್ರಾಮೀಣ ವಲಸೆ. ಗ್ರಾಮೀಣ ಕೆಲಸಗಾರರ ಒಂದು ದೊಡ್ಡ ವಿಭಾಗವು ಅಲ್ಪಾವಧಿಗೆ ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಉಂಟಾಗುವ ತೊಂದರೆಯಿಂದಾಗಿ ವಲಸೆಯನ್ನ ಹೋಗ್ತಾರೆ. ಅವರು ಮುಖ್ಯವಾಗಿ ಕೃಷಿ ಕಾರ್ಮಿಕರು ಅಥವಾ ಅವರ ಮೂಲ ಸ್ಥಳಗಳಲ್ಲಿ ಕನಿಷ್ಠ ರೈತರು ಮತ್ತು ಹೆಚ್ಚಾಗಿ ಕಡಿಮೆ ಆದಾಯದ ಕುಟುಂಬಗಳು, ದಲಿತರು ಮತ್ತು ಆದಿವಾಸಿಗಳಾಗಿರ್ತಾರೆ.
1990ರ ದಶಕದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಕಾರ್ಮಿಕರ ಆಯೋಗವು ತನ್ನ ವರದಿಯಲ್ಲಿ ಅಸಮ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಅಸಮಾನತೆಯ ಕಾಲೋಚಿತ ವಲಸೆಯನ್ನ ಪ್ರಚೋದಿಸುತ್ತೆ ಮತ್ತು ವೇಗಗೊಳಿಸಿತು ಎಂಬುದನ್ನು ಕಂಡುಬಂದಿದೆ. ಕೆಲವು ಬುಡಕಟ್ಟ ಪ್ರದೇಶಗಳಲ್ಲಿ ಅಣೆಕಟ್ಟುಗಳ ನಿರ್ಮಾಣ ಮತ್ತು ಗಣಿಗಾರಿಕೆಗಾಗಿ ಜನರ ಸ್ಥಳಾಂತರವು ಸಂಕಷ್ಟದ ಕಾಲೋಚಿತ ವಲಸೆಯನ್ನ ಹೆಚ್ಚಿಸಿದೆ. ಈಗ ಗ್ರಾಮೀಣ ನಗರ ವಲಸೆಯನ್ನ ನೋಡೋಣ. ಮುಖ್ಯವಾಗಿ ಸಾಕಷ್ಟು ಉದ್ಯೋಗಾವಕಾಶಗಳು ಮತ್ತು ಗ್ರಾಮೀಣ ಉದ್ಯೋಗಗಳಲ್ಲಿ ಲಭ್ಯವಿರುವ ಅಸಮರ್ಪಕ ಆದಾಯದಿಂದಾಗಿ ಜನರು ಗ್ರಾಮೀಣ ಪ್ರದೇಶಗಳಿಂದ ವಲಸೆ ಹೋಗ್ತಾರೆ. ಜನರು ಹೆಚ್ಚಿನ ಆದಾಯ ಮತ್ತು ಕುಟುಂಬ ಸದಸ್ಯರಿಗೆ ಹೆಚ್ಚಿನ ಅವಕಾಶಗಳ ನಿರೀಕ್ಷೆಯೊಂದಿಗೆ ವಲಸೆ ಹೋಗ್ತಾರೆ ಮತ್ತು ಉತ್ತಮ ಸೇವೆಗಳಾಗಿರಬಹುದು. ಹೆಚ್ಚಿನ ನಗರ ವಲಸಿಗರು ಕಾರ್ಮಿಕರಾಗಿ ಕೆಲಸ ಮಾಡಬೇಕು ಮತ್ತು ಅಸಂಘಟಿತ ವಲಯಗಳಲ್ಲಿ ಉದ್ಯೋಗವನ್ನ ಕಂಡುಕೊಳ್ಬೇಕು. ಅವರು ವ್ಯಾಪಾರಿಗಳು, ಪೇಂಟರ್ಗಳು, ದುರಸ್ತಿ ಮಾಡುವವರು, ರಿಕ್ಷಾ ಚಾಲಕರು, ನಿರ್ಮಾಣ ಕಾರ್ಮಿಕರು ಇತ್ಯಾದಿಯಾಗಿ ಕೆಲಸ ಮಾಡಬಹುದು. ಗ್ರಾಮೀಣ ಪ್ರದೇಶದ ಜನರು ಉದ್ಯಮ ಮತ್ತು ಇತರ ಸೇವಾ ಚಟುವಟಿಕೆಗಳಲ್ಲಿ ಕೆಲಸ ಮಾಡಲು ನಗರಗಳು ಮತ್ತು ಪಟ್ಟಣಗಳಿಗೆ ತೆರಳುತ್ತಾರೆ. ಇದು ಅವರ ಆದಾಯವನ್ನ ಹೆಚ್ಚಿಸಲು ನೈಸರ್ಗಿಕ ಕಾರಣವೆಂದು ಗುರುತಿಸಲ್ಪಟ್ಟಿದೆ ಮತ್ತು ಉತ್ತಮ ಕುಟುಂಬ ಭವಿಷ್ಯಕ್ಕಾಗಿ ಅವರಿಗೆ ಶಿಕ್ಷಣ, ಹೊಸ ಉದ್ಯೋಗಗಳು ಮತ್ತು ಹೊಸ ಕೌಶಲ್ಯಗಳನ್ನ ಪಡೆಯಲು ಅವಕಾಶಗಳಿರುತ್ತೆ. ಅನೇಕರು ಅನ್ವೇಷಿಸಲು ನಗರ ಪ್ರದೇಶಗಳಿಗೆ ತೆರಳುತ್ತಾರೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳನ್ನ ಹೊಂದಿಲ್ಲ. ಈ ಜನರಿಗೆ ಪಟ್ಟಣಗಳು ಮತ್ತು ನಗರಗಳಲ್ಲಿನ ಕೊಳೆಗೇರಿಗಳಲ್ಲಿನ ಜೀವನ ಪರಿಸ್ಥಿತಿಗಳು ಕೆಟ್ಟದಾಗಿದೆ. ಯಾಕಂದ್ರೆ ಸ್ಥಳಾವಕಾಶ ಇಕ್ಕಟ್ಟಾಗಿದೆ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯದಂತಹ ಮೂಲಭೂತ ಸೌಲಭ್ಯಗಳು ಸಹ ಲಭ್ಯವಿಲ್ಲ. ಅವರು ಹಾತೊರೆಯುತ್ತಿದ್ದ ಉದ್ಯೋಗ ಭದ್ರತೆ ಮತ್ತು ಯೋಗ್ಯ ಆದಾಯವಿಲ್ಲ. ಅವರು ದಿನನಿತ್ಯದ ಕೆಲಸಗಾರರಾಗಿ ಬದುಕ್ತಾರೆ. ಅನೇಕ ಕುಟುಂಬಗಳು ತಮ್ಮ ಮೂಲ ಮತ್ತು ಗಮ್ಯಸ್ಥಾನದಲ್ಲಿ ನಿವಾಸಗಳನ್ನ ಹೊಂದಿವೆ. ಅವರು ಕೆಲಸ ಮತ್ತು ಋತುಗಳ ಆಧಾರದ ಮೇಲೆ ಎರಡು ಸ್ಥಳಗಳ ನಡುವೆ ಬದಲಾಗ್ತಾರೆ. ವಲಸೆಯು ಕುಟುಂಬದ ಎಲ್ಲ ಸದಸ್ಯರ ಚಲನೆಯನ್ನ ಒಳಗೊಂಡಿರೋದಿಲ್ಲ. ನಗರ ವಲಸಿಗರು ತಮ್ಮ ಕೌಶಲ್ಯ ಮತ್ತು ಶೈಕ್ಷಣಿಕ ಅರ್ಹತೆಗಳನ್ನ ಅವಲಂಬಿಸಿ ವಿವಿಧ ಉದ್ಯೋಗ ಹುಡುಕಾಟ ಕಾರ್ಯವಿಧಾನಗಳನ್ನ ಬಳಸ್ತಾರೆ. ಅಂತಾರಾಷ್ಟ್ರೀಯ ವಲಸೆಯನ್ನ ನೋಡೋಣ.
ವಸಾಹತುಗಳಿಗಾಗಿ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಜನರ ಚಲನೆಯನ್ನ ಅಂತಾರಾಷ್ಟ್ರೀಯ ವಲಸೆ ಅಂತ ಕರೆಯಲಾಗುತ್ತೆ. ಸ್ವಂತ ದೇಶವನ್ನ ಬಿಟ್ಟು ಬೇರೆ ದೇಶದಲ್ಲಿ ನೆಲೆಸೋದು ವಲಸೆ. ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ನೆಲೆಸೋದು ವಲಸೆ. ಭಾರತದಿಂದ ಅಂತಾರಾಷ್ಟ್ರೀಯ ವಲಸೆ ಎರಡು ವಿಧಗಳಾಗಿವೆ. ಭಾರತದಿಂದ ಅಂತಾರಾಷ್ಟ್ರೀಯ ವಲಸೆ ಎರಡು ವಿಧಗಳಾಗಿವೆ. ತಾಂತ್ರಿಕ ಕೌಶಲ್ಯ ಮತ್ತು ವೃತ್ತಿಪರ ಪರಿಣತಿ ಹೊಂದಿರುವ ಜನರು ಯುಎಸ್ಎ, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ ಮತ್ತು ಇತರ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಐಟಿ ವೃತ್ತಿಪರರು, ವೈದ್ಯರು ಮತ್ತು ನಿರ್ವಹಣಾ ವೃತ್ತಿಪರರು ಈ ರೀತಿಯ ಉದಾಹರಣೆಗಳಾಗಿವೆ. ಎರಡನೆಯ ವಿಧದ ಅಂತಾರಾಷ್ಟ್ರೀಯ ವಲಸೆಯು ಕೌಶಲ್ಯರಹಿತ ಮತ್ತು ಅರೆ ಕುಶಲ ಕಾರ್ಮಿಕರು ತಾತ್ಕಾಲಿಕ ಒಪ್ಪಂದಗಳ ಮೇಲೆ ಪಶ್ಚಿಮ ಏಷ್ಯಾದ ತೈಲ ರಫ್ತು ಮಾಡುವ ದೇಶಗಳಿಗೆ ವಲಸೆ ಹೋಗ್ತಾರೆ. ಗಮ್ಯಸ್ಥಾನದ ದೇಶಗಳಲ್ಲಿನ ಉದ್ಯೋಗದ ಪರಿಸ್ಥಿತಿಯನ್ನ ಅವಲಂಬಿಸಿ ಈ ಎಲ್ಲಾ ಕೆಲಸಗಾರರು ನಿರ್ದಿಷ್ಟ ಅವಧಿಯ ನಂತರ ಹಿಂತಿರುಗುತ್ತಾರೆ. ಪ್ರತಿ ವರ್ಷ 3 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಪಶ್ಚಿಮ ಏಷ್ಯಾಕ್ಕೆ ವಲಸೆ ಹೋಗ್ತಾರೆ. ಪಶ್ಚಿಮ ಏಷ್ಯಾಕ್ಕೆ ಹೋಗುವ ಸುಮಾರು 5/3 ಕಾರ್ಮಿಕರು ಕೇರಳ, ತಮಿಳುನಾಡು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಬಂದವರು. ಈ ಕಾರ್ಮಿಕರ ಗಣನೀಯ ವಿಭಾಗಗಳು ನಿರ್ಮಾಣ ಯೋಜನೆಗಳು, ನಿರ್ವಹಣೆ ಸೇವೆಗಳು, ಸಾರಿಗೆ ಮತ್ತು ದೂರ ಸಂಪರ್ಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜನರು ವಲಸೆ ಹೋದಾಗ ಏನಾಗುತ್ತೆ? ವಲಸೆ ಕಾರ್ಮಿಕರು ತಮ್ಮ ಕೆಲಸದಲ್ಲಿ ಸ್ಥಳಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಿಂದ ಆಹಾರ ಧಾನ್ಯಗಳನ್ನ ಪಡೆಯಲು ಸಾಧ್ಯವಾಗದ ಕಾರಣ ಆಹಾರಕ್ಕಾಗಿ ಹೆಚ್ಚು ಖರ್ಚು ಮಾಡ್ತಾರೆ. ಅವರು ಕಠಿಣ ಪರಿಸ್ಥಿತಿಗಳಲ್ಲಿ ಮತ್ತು ಅನೈರ್ಮಲ್ಯ ಪರಿಸ್ಥಿತಿಗಳಲ್ಲಿ ವಾಸಿಸೋದ್ರಿಂದ ಅವರ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾರೆ ಮತ್ತು ರೋಗಗಳಿಗೆ ಗುರಿಯಾಗ್ತಾರೆ. ಕ್ವಾರಿಗಳು, ಇಟ್ಟಿಗೆ ಯಾರ್ಡ್ಗಳು, ನಿರ್ಮಾಣ ಸ್ಥಳಗಳು ಮತ್ತು ಗಣಿಗಳಲ್ಲಿ ಕೆಲಸ ಮಾಡುವವರು ದೇಹ ನೋವು, ಸೂರ್ಯನ ಹೊಡೆತ, ಚರ್ಮ ಕೆರಳಿಕೆ ಮತ್ತು ಶ್ವಾಸಕೋಶದ ಕಾಯಿಲೆಗಳಿಂದ ಬಳಲ್ತಾರೆ. ಉದ್ಯೋಗದಾತರು ಸುರಕ್ಷತಾ ಕ್ರಮಗಳನ್ನು ಅನುಸರಿಸದಿದ್ದರೆ ಕೈಗಾರಿಕಾ ಪ್ರದೇಶಗಳು ಮತ್ತು ನಿರ್ಮಾಣ ಸ್ಥಳಗಳಲ್ಲಿ ಅಪಘಾತಗಳು ಸಹ ಸಾಮಾನ್ಯವಾಗಿದೆ. ವಲಸಿಗರು ಸಂಘಟಿತ ವಲಯಕ್ಕೆ ಸೇರದ ಕಾರಣ ವಿವಿಧ ಆರೋಗ್ಯ ಮತ್ತು ಕುಟುಂಬದ ಆರೈಕೆ ಕಾರ್ಯಕ್ರಮಗಳನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಕುಟುಂಬಗಳು ವಲಸೆ ಹೋದಾಗ ಅವರ ಪೋಷಕರೊಂದಿಗೆ ಮಕ್ಕಳು ಪ್ರೀ ಸ್ಕೂಲ್ ಸೌಲಭ್ಯಗಳನ್ನು ಹೊಂದಿರೋದಿಲ್ಲ. ಬೆಳೆದ ಮಕ್ಕಳು ತಮ್ಮ ಪೋಷಕರ ಹೊಸ ಕೆಲಸದ ಸ್ಥಳಗಳಲ್ಲಿ ತಮ್ಮ ಅಧ್ಯಯನವನ್ನ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ
ಅವರ ಸ್ಥಳೀಯ ಸ್ಥಳದಲ್ಲಿರುವ ಶಾಲೆಗಳು ಅವರು ಹಿಂತಿರುಗಿದಾಗ ಅವರನ್ನ ಮತ್ತೆ ತೆಗೆದುಕೊಳ್ಳಲು ನಿರಾಕರಿಸಲಾಗುತ್ತೆ. ಪುರುಷರು ತಮ್ಮ ಕುಟುಂಬವನ್ನ ತೊರೆದಾಗ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನ ನೋಡಿಕೊಳ್ಳಬೇಕಾದ ಮಹಿಳೆಯರಿಗೆ ಮತ್ತು ಆರೈಕೆಯ ಅಗತ್ಯವಿರುವ ಹಿರಿಯರಿಗೆ ಇದು ದೊಡ್ಡ ಸವಾಲಾಗಿದೆ. ಅದಕ್ಕೆ ಸಂಬಂಧಿಸಿದ ಒತ್ತಡ, ಲಭ್ಯವಿರುವ ಆಹಾರ ಮತ್ತು ಸಾಮಾಜಿಕ ವಾತಾವರಣವು ವಲಸಿಗರ ಮೇಲೆ ಆಳವಾದ ಪ್ರಭಾವವನ್ನ ಬೀರುತ್ತೆ. ಇದು ವಲಸೆಯ ಉದ್ದವನ್ನ ಅವಲಂಬಿಸಿರುತ್ತೆ. ಕೆಲವು ಭಾರತದ ಪ್ರದೇಶಗಳಲ್ಲಿ ಸುಮಾರು ಮೂರನೇ ಒಂದು ಭಾಗದಷ್ಟು ಕುಟುಂಬಗಳು ತಮ್ಮ ವಲಸೆ ಸದಸ್ಯರು ಕಳುಹಿಸುವ ಹಣದ ಮೇಲೆ ಅವಲಂಬಿತರಾಗಿದ್ದಾರೆ. ಬಹುಪಾಲು ಕಾಲೋಚಿತ ವಲಸಿಗರು ಹಣವನ್ನ ಕಳುಹಿಸ್ತಾರೆ ಅಥವಾ ಉಳಿತಾಯವನ್ನ ಹಿಂತಿರುಗಿಸ್ತಾರೆ. ಕೆಲವು ವಲಸಿಗರು ಗಮ್ಯಸ್ಥಾನದಲ್ಲಿ ಉದ್ಯೋಗಗಳನ್ನ ತೆಗೆದುಕೊಳ್ಳಬಹುದು, ಗಮ್ಯಸ್ಥಾನದ ಪ್ರದೇಶಗಳಲ್ಲಿ ಅಗತ್ಯವಿರುವ ಕೌಶಲ್ಯಗಳನ್ನ ಪಡೆದುಕೊಳ್ಳಬಹುದು, ನಿಯಮಿತ ಉದ್ಯೋಗಗಳನ್ನ ಹೇಗೆ ಪಡೆಯುವುದು ಎಂಬುದರ ಕುರಿತು ತಿಳಿದಿರಬಹುದು ಮತ್ತು ನಿಯಮಿತವಾಗಿ ಅಥವಾ ಶಾಶ್ವತವಾಗಿ ವಲಸೆ ಹೋಗಬಹುದು. ಅಂತಾರಾಷ್ಟ್ರೀಯ ವಲಸೆಯ ಮಾನಿಟರಿಂಗ್. ಎಮಿಗ್ರೇಷನ್ ಆಕ್ಟ್ 1983 ಭಾರತೀಯರ ವಲಸೆ ಮತ್ತು ವಿದೇಶದಲ್ಲಿ ಉದ್ಯೋಗವನ್ನ ನಿಯಂತ್ರಿಸುವ ಭಾರತೀಯ ಕಾನೂನು ಆಗಿದೆ. ಉದ್ಯೋಗಕ್ಕಾಗಿ ವಲಸೆ ಹೋಗುವ ಕಾರ್ಮಿಕರ ಹಿತಾಸಕ್ತಿಗಳನ್ನ ಕಾಪಾಡಲು ಇದು ಷರತ್ತುಗಳನ್ನ ಹಾಕತ್ತೆ. ವಿವಿಧ ದೇಶಗಳಲ್ಲಿ ಭಾರತ ಸರ್ಕಾರವು ಸ್ಥಾಪಿಸಿದ ರಾಯಭಾರ ಕಚೇರಿಗಳು ಕಾನೂನು ಕಾರ್ಯವಿಧಾನಗಳನ್ನು ಅನುಸರಿಸುತ್ತೆ ಮತ್ತು ವಲಸೆ ಕಾಯ್ದೆಯಲ್ಲಿ ನೀಡಲಾದ ಅಂತಾರಾಷ್ಟ್ರೀಯ ವಲಸಿಗರ ಕಲ್ಯಾಣವನ್ನ ರಕ್ಷಿಸುತ್ತೆ ಎಂದು ನಿರೀಕ್ಷಿಸಲಾಗಿದೆ. ಆದ್ರಿಂದ ಈ ವಿಡಿಯೋದಲ್ಲಿ ನಾವೇನ್ ಅರ್ಥ ಮಾಡ್ಕೊಂಡಿದ್ದೇವೆ? ವಲಸೆಗೆ ಕಾರಣಗಳೇನು, ವಲಸೆ ಮಾದರಿಯ ವರ್ಗೀಕರಣ ಏನು, ತಮ್ಮ ಗಮ್ಯಸ್ಥಾನದಲ್ಲಿರುವ ವಲಸಿಗರ ಸಮಸ್ಯೆಗಳು ಯಾವುವು, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವಲಸೆಯ ಪರಿಣಾಮಗಳ ನಡುವಿನ ಸಾಮ್ಯತೆಗಳು ಮತ್ತು ಅಸಮಾನತೆಗಳು. ಧನ್ಯವಾದಗಳು.